ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಆರ್ನಕರ್ಣ ಬ್ಲಾಗ್ಸ್. ನನ್ನ ವಾಯ್ಸ್ ಸ್ವಲ್ಪ ಇದಾಗ್ಬಿಟ್ಟಿದೆ, ಕಿಚಿ ಆಗ್ಬಿಟ್ಟೈತೆ. ಸ್ವಲ್ಪ ನೆಗಡಿ ಆಗಿತ್ತು, ಅದರಿಂದ ನೆನ್ನೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಇಲ್ಲಿ ಅಮ್ಮನ ಮನೆದು. ಸೊ ಮದುವೆಗೂ ಆಗುತ್ತೆ, ಇನ್ನೇನು ಊರ ಜಾತ್ರೆನೂ ಬಂತು. ಸೊ ಎರಡಕ್ಕೆ ಆಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡೋದು. ಅದರಿಂದ ಒಂಚೂರು ಜಾಸ್ತಿ ಆಗೈತೆ, ಒಂಚೂರು ನೆಗಡಿನೇ ಇದು. ನಮ್ಮಮ್ಮ ಇವತ್ತು ಮ್ಯಾಂಗೋ ಚಿತ್ರಾನ್ನ ಮಾಡ್ತಾಯಿದ್ದೆ. ಮಾವಿನಕಾಯಿ ಚಿತ್ರಾನ್ನ. ನೋಡಿ ಕಿತ್ಕೊಂಬಂದಿದ್ದಾರೆ ಮಾವಿನಕಾಯಿ. ರಾತ್ರಿ ನೋಡಿ ಮಾವಿನಕಾಯಿ ಕಟ್ ಮಾಡ್ಕೊಳಕ್ಕೆ ಹೋಗಿ ಕೈ ಕಟ್ ಮಾಡ್ಕೊಂಡಿದ್ದೀನಿ. ಆಸೆ ಆಗಿತ್ತು, ತುಂಬ ದಿನ ಆಗಿತ್ತು. ನಾವಿವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಬೇಡ, ಬಸ್ಸಲ್ಲೆಲ್ಲ ಮಾಡೋದು. ಚಿಕ್ಕಪೇಟೆಗೆ ನಾವು 5 ಜನ ಹೋಗಿದ್ವಿ, ದೊಡ್ಡಮ್ಮ, ಆಂಟಿ, ನಾನು, ಅಕ್ಕ, ನಿತ್ಯ. ಸೊ ನಾವು ಹೋಗೋ ಹಿಂದಿನ ದಿನ ಬಂದು ಕರ್ಗ ಇತ್ತು, ಬೆಂಗಳೂರು ಕರ್ಗ. ಸೊ ನೋಡಿ ಚಿಕ್ಕಪೇಟೆ ಫುಲ್ಲು ರಶ್ ಇತ್ತು, ದೇವ್ರದೇನೆ. ಸೊ ಇವತ್ತು ಬಂದಿದ್ದು ನಾವು ನಿತ್ಯಂಗೆ ಡ್ರೆಸ್ ತೊಗೊಳ್ಳೋಣ. ಅವಳು ಸಿಂಪಲ್ಲಾಗೆ ಹಾಕೋತೀನಿ ಶರಾರ ಅಂತ ಅಂದಳು. ಯಾಕಂದರೆ ಗ್ರ್ಯಾಂಡ್ ಡ್ರೆಸ್ ತೊಗೊಂಡು ಮತ್ತೆ ನಾವು ಹಾಕೊಳ್ಳೋದಿಲ್ಲ, ಏನಿಲ್ಲ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಮ್ಮ ಅಣ್ಣನ ಮದುವೆಲಿ, ನಮ್ಮ ದೊಡ್ಡಮ್ಮನ ಮಗನ ಮದುವೆಲ್ಲ ತೊಗೊಂಡಿರೋ ಡ್ರೆಸ್ ಎಲ್ಲ ಹಂಗೆ ಇದೆ, ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕ್ಕೊಂಡೇ ಇಲ್ಲ ಮತ್ತೆ ಅಂದ್ಬಿಟ್ಟು ಅವಳು ಸಿಂಪಲ್ಲಾಗೆ ತೊಗೋತೀನಿ. ಫುಲ್ ಶಾಪಿಂಗು. ನಂಗೆ ಹುಡುಕಿ ಸಾಕಾಯ್ತು, ಯಾವುದೂ ಇಷ್ಟನೇ ಆಯ್ತಿಲ್ಲ ನನಗೆ. ಅವ್ರ ಮಗಳಿಗೆ ಇಲ್ಲಿ ನಮ್ಮ ಅಕ್ಕನ ಮಗಳಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಬಟ್ಟೆ ನೋಡೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ಫೈನಲ್ ಆಗಿದ್ದು ಪ್ರಗತಿಗೆ ಫೈನಲ್ ಆಯಿತು. ನಮ್ಮ ಅಕ್ಕನ ಮಗಳಿಗೆ ಚೆನ್ನಾಗಿರೋ ಸಿಕ್ತು. ಶರಾರನೇ ಅವಳಿಗೆ ಕ್ಯೂಟಾಗಿ, ಮಕ್ಕಳಿಗೆ ಶರಾರ ತುಂಬ ಚೆನ್ನಾಗಿತ್ತು, ಅವಳಿಗೆ ಚೆನ್ನಾಗಿರೋ ಸಿಕ್ತು. ನಾನಿನ್ನೂ 6ನೇ ಚಿಕ್ಕವಳಲ್ವ, ಅದು ಬೇರೆ ನಾನು ನನ್ನ ಸೀರೆ ಕಾಂಬಿನೇಷನ್ನೇ ನೋಡ್ತಾಯಿದ್ದೆ, ಸ್ವಲ್ಪ ಸಿಮಿಲರ್ ಆಗಿರಲಿ ಅಂದ್ಬಿಟ್ಟು. ಹುಡುಕಿ ನಿಜ ಸಾಕಾಗೋಯ್ತು. ಕೊನೆಗೂ 6ಗೆ ತೊಗೊಳ್ಳಲೇ ಇಲ್ಲ. ಆನ್ಲೈನಲ್ಲಿ ಒಂದು ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಬುಕ್ ಮಾಡೋಣ ಅಂದ್ಬಿಟ್ಟು. ಸೊ ಕೊನೆಗೆ ಅಲ್ಲೇ ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟೆ. ಹುಡುಕಿ ಆಲ್ರೆಡಿ ಟೈಮೇ ಆಗೋಯ್ತು ಫುಲ್ಲು. ನೋಡಿ ಆಗಲೂ 3:45 ಆಯಿತು. ಫುಲ್ಲು ಅವತ್ತೆಲ್ಲ ಸುತ್ತಿದ್ದೇನೆ. ಊಟಕ್ಕೆ ಮಾತ್ರ ಆರಾಮ್ಸೆ ಅವತ್ತು ಪ್ರಸಾದ ಕೊಟ್ಟಿದ್ರು. ತುಂಬ ಜನಕ್ಕೆ ಮಾಡಿಸಿದ್ರು, ಅಲ್ಲೇ ಚಿಕ್ಕಪೇಟೆಯಲ್ಲೇ ದೇವರೆಲ್ಲ ಕೂರಿಸಿದ್ರು. ಸೊ ಚೆನ್ನಾಗಿತ್ತು. ಫುಲ್ ತಿರುಗಾಡ್ಕೊಂಡು ಬಂದು ಕೊನೆಗೆ ಅವತ್ತು 6ಗೆ ಆಗಲಿಲ್ಲ. ನಾನೇ ಸುಮ್ಮನೆ ಹೋದಾಗೆಲ್ಲ ನನಗೆ ತೊಗೊಬರ್ತಾಯಿದ್ದೀನಿ. ಹಂಗೂ ನೋಡಿ ಇಲ್ಲಿ 6ಗೆ ಲಂಗ ಬ್ಲೌಸ್ ಆದರೂ ನೋಡೋಣ ಅಂದ್ಬಿಟ್ಟು ನೋಡ್ತಿದ್ವಿ. ಯಾಕೋ ಇಷ್ಟ ಆಗಲಿಲ್ಲ, ಇಲ್ಲ ನನಗೆ ಮ್ಯಾಚಿಂಗೂ ಸಿಗಲಿಲ್ಲ, ಇಲ್ಲ ಅವರಿಬ್ರಿಗೆ ಪಾಪುಗಳಿಗಿಬ್ರಿಗೂ ಮ್ಯಾಚ್ ಮಾಡೋಣ ಅಂದರು. ಅವರಿಬ್ರಿಗೂ ಒಂದೇ ಥರ ಸಿಗಲಿಲ್ಲ. ಒಂದು ಇಷ್ಟ ಆಗಿತ್ತು, ಅದು ಪ್ರಗತಿಗೆ ಸಿಗಲಿಲ್ಲ. ಸೊ ಹಿಂಗಾಗಿ ತೊಗೊಂಡ್ಲೇ ಇಲ್ಲ ನಾನು. ಮತ್ತೆ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಬಂದುಬಿಟ್ವಿ. ಅವತ್ತು ನಾವು ಅವತ್ತು ಆರ್ನಮೆಂಟ್ಸ್ ಎಲ್ಲ ತೊಗೊಂಡ್ವಿ, ಸರ ಎಲ್ಲ ಚೆನ್ನಾಗಿರೋದು. ಗೈಸ್ ಮೇಯ್ನ್ಲಿ ಚಿಕ್ಕಪೇಟೆಯಲ್ಲಿ ನನಗೆ ನೈಟಿಗೆ ಬೇಕಾಗಿರೋದು ಸಿಲ್ವರ್ ಸೆಟ್ಟು ಸಿಕ್ತು, ತೊಗೊಂಡ್ವಿ ಇದೇ ಶಾಪಲ್ಲೇ. ಪರವಾಗಿಲ್ಲ ಗೈಸ್, ಈ ಶಾಪಲ್ಲಿ ನಾನು ತೊಗೊಂಡಾದ್ಮೇಲೆ ಬೇರೆ ಕಡೆ ಅದೇ ಪೀಸ್ನ ವಿಚಾರಿಸಿದಾಗ ತುಂಬ ಪ್ರೈಸ್ ಹೇಳಿದ್ರು. ಬಟ್ ಇನ್ವೆಸ್ಟ್ ಮಾಡಿಬಿಟ್ವಿ ಜಾಸ್ತಿನೇ. ನಾನು ನಮ್ಮ ಅಕ್ಕ ಇಬ್ಬರು ಡಿವೈಡ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ವಿ, ಇಬ್ಬರು ಹಾಕೊಳ್ಳೋಣ ಅಂದ್ಬಿಟ್ಟು. ಸೊ ಚೆನ್ನಾಗಿರೋದೇ ಸಿಕ್ತು. ಆ ಆರ್ನಮೆಂಟ್ಸ್ ಎಲ್ಲ ಮದುವೆಲಿ ನೋಡಿ ವ್ಲಾಗ್ನ, ಅದಾದಮೇಲೆ ಏನೇನೋ ಎತ್ತುತ್ತಾ ಅದ್ರ ಪ್ರೈಸ್ ಏನು ಡೀಟೇಲ್ಸ್ ಎಲ್ಲನೂ ಮದುವೆ ಆದಮೇಲೆ ನೀವು ನೋಡಾದ್ಮೇಲೆ ನಾನು ಅದರದ್ದೆಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಸೊ ನೈಟ್ ಆಗೇ ಹೋಯ್ತು. ಬರೀ ನಮ್ಮದು ಈ ತಿಂಗಳೆಲ್ಲ ಬರೀ ವಾರನೂ ರಜದಲ್ಲಿ ಬರೀ ಸುತ್ತೋದೇ ಆಗೋಯ್ತು. ಬಟ್ಟೆ ಪರ್ಚೇಸು, ಆ ಪರ್ಚೇಸ್, ಈ ಪರ್ಚೇಸು. ಗೈಸ್ ಈ ಶಾಪ್ಗೆ ನಾವು ಚಿಕ್ಕಪೇಟೆಗೆ ಹೋಗಾಗಲೇ ಒಂದು 4-5 ಡೇಸ್ ಬ್ಯಾಕೇನೋ ಹೋಗಿದ್ದು. ಸೊ ವೀಡಿಯೋನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಆರ್ನನ್ನು ಸುಧಾರಿಸ್ಬೇಕು, ಅಲ್ಲಿ ಇಲ್ಲಿ ಓಡಾಡೋದೇ ಆಗೈತೆ. ವೀಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇವತ್ತು ಕೂಡ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಬಂದಿದ್ವಿ, ಅದು ಕೂಡ ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ಬರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ.
ಇಲ್ಲೇ ತುಂಬ ಥರ ದೇವ್ರುಗಳ್ನ ಕೂರಿಸಿದ್ರು. ಒಳಗಡೆ ಸ್ಟೋರ್ಗಳಲ್ಲೆಲ್ಲ ಅಣ್ಣಮ್ಮನೆ ಅನಿಸುತ್ತೆ. ತುಂಬ ವೆರೈಟಿಯಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನಾವು ಇಲ್ಲಿ ಹೊಟ್ಟೆ ಹಸಿವಾಗಿತ್ತು, ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ದೇವ್ರ ಮುಂದೆ ಆಪೋಸಿಟ್ ಮೇಯ್ನ್ ರೋಡಲ್ಲೇ ಇತ್ತು. ಅಲ್ಲೇ ಚಾಟ್ಸ್ನ ಎಲ್ಲರೂ ಹೊಟ್ಟೆ ಹಸ್ಕೊಂಬಿಟ್ಟಿದ್ರು ಮೇಯ್ನ್ಲಿ. ಸೊ ಅದಕ್ಕೆ ದೇವ್ರನ್ನ ನೋಡಿಕೊಂಡು ಚಾಟ್ಸ್ ತಿಂದ್ಕೊಂಡು ಮನೆ ಕಡೆ ಹೊರಟು. ಲೇಟ್ ಆಗಿಬಿಟ್ಟಿತ್ತು, ಆಲ್ರೆಡಿ ನೈಟ್ ಆಗಿತ್ತು. ಸೊ ನಾನು ಬೇರೆ ಬಿಟ್ಬಿಟ್ಟು ಬರ್ತೀನಲ್ಲ. ಏನೋ ಭಾವಿಸ್ಕೊಂಡಂಗೆ ಇವತ್ತು ವಡೆ ಮಾಡ್ಕೋತಾ ಇದ್ದೀನಿ. ಸೊ ಕರಿಯೋದಕ್ಕೆ ಇಟ್ಟಿದ್ದೀನಿ. ಟೇಸ್ಟ್ ನೋಡಬೇಕು. ನನಗೆ ಅಷ್ಟೊಂದು ವಡೆ ಮಾಡೋಕ್ಕೆ ಬರೋಲ್ಲ, ಬಟ್ ಮಾಡ್ತೀನಿ. ಟೇಸ್ಟಿ ಆಗೋಂತ ಇರುತ್ತೆ, ಅಷ್ಟೊಂದು ಖರಾಬಾಗಿರಲ್ಲ. ಬಟ್ ನಾನು ಯಾವಾಗಲೂ ಜಾಸ್ತಿ ಸ್ವಲ್ಪ ಚೆನ್ನಾಗಿರಬೇಕು ಮಾಡೋದು ಅಂತ ಬಯಸ್ತೀನಿ. ನೋಡೋಣ ಆ ಪ್ರಕಾರ ಇವತ್ತು ಹೆಂಗಾಗಿದೆ ಅಂತ. ಚೆನ್ನಾಗಿತ್ತು, ತಿಂದು ಆಲ್ರೆಡಿ ಟೇಸ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಹಾಕಿದ್ದೀನಿ. ನಾನೇ ಒಂದು 2-3 ತಿಂದಿದ್ದೀನಿ. I love you. I love you, Anna. Subbi. Shubbi Anna. Muddu. Thank you, Bangari. ಅಲ್ಲಿ ಉಜ್ಜಿಬಿಟ್ಲು, ಬೆಳ್ಳಗಾಗೋದು. A for B for ಹೇಳು. A for B for ಅದಕ್ಕೆ ಉಜ್ಬೇಡ, ನೀನು ಉಜ್ಗೋ ಸಾಕು. ನಿನ್ನವೆಲ್ಲ ಬೆಳಗಾಗವೆ. ಏನು ಮಗನೇ ನೀನು, ಏನು ಚಿನ್ನಮೇಲಿ ಏನು ಸಾಕು ಬೆಳಗಾಗೋದೆ ಬಿಡು. ಗೈಸ್, ಕಿತ್ತನಳ್ಳಿಗೆ ಹೊರಟಿದ್ದೀವಿ. ಆಟೋ ಬುಕ್ ಮಾಡಿಕೊಂಡು ನಾನು ನಿತ್ಯ ಆರ್ನ. ಇವತ್ತು ಗ್ರಾಮ ದೇವತೆದು ಉಪಹಾರ ಐತೆ. ಸೊ ಅದಕ್ಕೋಸ್ಕರ ಕಿತ್ತನಳ್ಳಿಗೆ ಹೋಗೋಣ ಅಂದ್ಬಿಟ್ಟು ಈವ್ನಿಂಗ್ ಹೊರಟಿದ್ವಿ. ಅದು ಸ್ಟಾರ್ಟ್ ಆಗೋದು ಒಂದು 9:30 ಮೇಲೇ. ಸೊ ನಾವು ಒಂದು 5:30ಗೆ ಬಿಟ್ಟಿದ್ದೀವಿ ಮನೇನ. ಹೋಗ್ಬಿಟ್ಟು ನೈಟೇ ರಿಟರ್ನ್ ಆಗಿಬಿಡ್ತೀವಿ. ಸೊ ನಾಳೆ ನಿಜ ಹೇಳಿದ್ರು ನಂಬಲ್ವಲ್ಲ. 3 ಗ್ರಾಮ್ದು ಸುಳ್ಳು ಹೇಳ್ತಿದ್ದೆ, ಡುಪ್ಲಿಕೇಟ್ ಅನ್ಕೊಂಬಿಟ್ಟವ್ರು. ಅದಕ್ಕೇನೆ ಚೆನ್ನಾಗಿಲ್ವಾ? ಎಲ್ಲಿ ಗೊತ್ತಾ ದೊಡಮ್ಮ, ಅಲ್ಲಿ ಚಿಕ್ಕಪೇಟೆ ಹತ್ರ. ನೀನು ಇನ್ನೂ ಹೇಳಿದ್ರೆ ಕೊಡ್ತಾಳೆ. ಚಿಕ್ಕಪೇಟೆ ಅಂತ ಬೇರೆ ನಾನು ನೋಡಿದ್ದೆ, ತಗೊಳ್ಳೋಣ ಅಂತ ಒಂದ. ಎಲ್ಲಿ? ಅಲ್ಲೇನು ಚಿಕ್ಕಪೇಟೆಯಲ್ಲಿ. ಹೌದಾ? ಎಷ್ಟು ಹೇಳಿದ್ರು? ಅದು ನಂದು ಇನ್ನೊಂಚೂರು ದಪ್ಪಿತ್ತು, ಒಂಥರ ಮಣಿ ಥರ ಇತ್ತು ಗೋಲ್ಡು. ಒಂದು ಇಲ್ಲೊಂದು ಮಣಿ ತಪ್ಪಣಿ ಸೆಟ್ ನೋಡಿದ್ವಿ. ಅದು ಮಣಿ ಗೊತ್ತಾಗ್ತದೆ ಅಂತ. ಗೈಸ್, ರೆಡಿ ಆಗಿದ್ದೀನಿ. ಕಿತ್ತನಳ್ಳಿಗೆ ಬಂದಿದ್ದೀವಿ. ಏನು ವಿಷಯ ಅಂದರೆ, ಅದಕ್ಕಿಂತ ಮುಂಚೆ ಇದು ಚೆನ್ನಾಗಿದೆ ಹೇಳಿ. ನೆಕ್ ಪೀಸು ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಸಿಂಪಲಾಗಿ ಕ್ಯೂಟಾಗಿ. ಸೊ ಇವತ್ತು ನೆಕ್ಸ್ಟ್ ವೀಕು ನಮ್ಮೂರ ಜಾತ್ರೆ ಇದೆ. ಅದಕ್ಕಿಂತ ಮುಂಚೆ 1 ವಾರ ಬಿಫೋರು ಗ್ರಾಮ ದೇವತೆ ಉಪಹಾರ ಇವತ್ತು.
ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಯಾವ ವರ್ಷವೂ ಮಿಸ್ ಮಾಡಿಲ್ಲ, ಈ ವರ್ಷವೂ ಮಿಸ್ ಮಾಡೋದು ಬೇಡ ಅಂದ್ಕೊಂಡು ಬಂದೆ. ಮಿಸ್ ಆಗ್ತಿತ್ತು. ನಿತ್ಯ ಮದುವೆಗೆ ಹೋಗ್ಬೇಕು ಅಂದ್ಕೊಂಡಿದ್ದು, ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಕ್ಕ ಅಂತ ಅಂದಿದ್ಲು. ಸೊ ಮಿಸ್ ಆಗುತ್ತೆ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಈ ವರ್ಷ ಮಿಸ್ ಆಗುತ್ತೆ ಅಂತ. ಅವಳು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಬಂದಳು. ಸೊ ಅದರಿಂದ ಇಬ್ಬರೂ ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಬಂದ್ವಿ, ಯಾರನ್ನ ಕರ್ಕೊಂಡು. ಅಂದರೆ ಎಲ್ಲೂ ಹೋಯ್ತಾ ಇರಲಿಲ್ಲ, ಡೈರೆಕ್ಟ್ ಆಟೋ ಬುಕ್ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ. ಆಟೋ ಬುಕ್ ಮಾಡ್ಕೊಂಡ್ವಿ, ಮನೆಯಿಂದ ಬಸ್ ಸ್ಟಾಪ್ವರೆಗೂ ಆಟೋ ಬುಕ್ ಮಾಡ್ಕೊಂಡು ಅಲ್ಲಿಂದ ಆಮೇಲೆ 2 ಬಸ್ ಕ್ಯಾಚ್ ಮಾಡ್ಕೊಂಬಂದ್ವಿ. ಸೊ ಚೆನ್ನಾಗಿತ್ತು ಇವತ್ತು ಒಂಥರ. ಸೊ ಈಗ ಹೋಗೋಣ, ಹೆಂಗಿರುತ್ತೆ ಏನು ಅಂದರೆ ಸಿಂಪಲ್ಲಾಗಿರುತ್ತೆ ಗ್ರಾಮ ದೇವತೆದು. ಅಂದರೆ ಎಲ್ಲರೂ ಉಪಹಾರ ತೊಗೊಂಡು ಬರ್ತಾರೆ. ನಮ್ಮ ಮಮ್ಮಿ ಒಂದು ಸೀರಿಯಲ್ ನೋಡೋಕ್ಕೆ ಸೌಂಡ್ ಇಕ್ಕತ್ತೈತೆ. ಸೊ ಅದಕ್ಕೆ ಆ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ಕಾಯ್ತಾರೆ ವೆಯ್ಟಿಂಗಲ್ಲಿ. ಶೋಭಗೆ ನನ್ನ ಸಿಸ್ಟರಿಗೆ ಕಸಿನ್ಗೆ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ತಂಗಿ ಬಂದಿದ್ದಾಳಲ್ಲ, ನಿನ್ನ ಫ್ರೆಂಡ್ ಯಾರೋ ಬಂದಿಲ್ಲಿ, ನೀನು ಕೇಳ್ತಾಳು ಮನೆ ಹತ್ರ ಅಂತ ಹೇಳಿದ್ದೀನಿ, ಬರ್ತಾಳೀರಿ ನೋಡೋಣ. ಇನ್ನೂ ಬಂದಿಲ್ಲ ಅಷ್ಟೇ. ಪಾಸ್ ಮಾಡಿರ್ತೀನಿ. ಇಲ್ಲೇ ಬರ್ತೀನಿ ಅಂತ ಇಲ್ಲೇ ಇಸ್ಕೊಂಡಿದ್ದೀನಿ, ನನಗೆ ಕಳಿಸ್ಲಾ? ಅಲ್ಲ, ನಿಮ್ಮ ಫ್ರೆಂಡ್ ಬಂದವ್ರೆ. ಇಲ್ಲೇ ಕುಡಿಸಿದ್ದೀನಿ ಬಾ, ಮೆಟ್ಲಕ್ಕೆ. ಇಲ್ಲೇ ಆಚೆ ನಿಂತಿದ್ದೀನಲ್ಲ, ಅಲ್ಲಿಂದ. ಹ್ಞೂ, ಇಷ್ಟೊತ್ತಲ್ಲಿ ಬಂದಿದ್ದೀನಿ. ಬಾ ಬಾ. ಯಾರು ಹುಡುಗಿನೇ. ನಮ್ಮನೆ ಹತ್ರಕ್ಕೆ ಅಡ್ರೆಸ್ ಕೊಡೋದು. ಯಾರು ನೋಡೋ ಒಂಥರ ರೆಡಿಯಾಗಿ ಈ ಥರ ಸ್ನಾನ ಮಾಡ್ಕೊತಿದ್ದೀನಿ. ಅಲ್ಲ, ಅವಳು ಹೆಸ್ರು ಕೇಳ್ತಾ ಇಲ್ವಲ್ಲ, ಅವ್ಳಿಗೇನೋ ಡೌಟ್ ಬಂದೈತೆ. ಇಲ್ಲ, ಇಷ್ಟೊತ್ತಲ್ಲಿ ಹೆಸರೇನು ಕೇಳೋ ಅಂದ್ಬಿಟ್ಟಿರೋಳು. ಯಾರು ಸರ್ಪ್ರೈಸ್ ಆಗಿ ನೋಡ್ಬೇಕಂತೆ, ಬಾ. ಅವಳಿಗೆ ಗೊತ್ತಾಗಿರುತ್ತೆ. ಮಾತಾಡಿ ನನ್ನ ಜೊತೆ ಅವಳು ಬಂದ ತಕ್ಷಣ. ಆಯಮ್ಮ, ನಿತ್ಯ ನಿಮ್ಮ ಫ್ರೆಂಡು. ಮಾಡಿದೆ ನಾನು. ಎಷ್ಟು ವರ್ಷಗಳ ನಂತರ ಸಿಕ್ಕೋರೆ, ಮಾತಾಡ್ಕೊಂಡು ಪೇಷನ್ಸಿಂದ ಎಡಿಟ್ ಮಾಡ್ತೀವಿ ಹಂಗಂತ್ಯಾ? ಅಲ್ಲೋಗ್ಬಿಡು. ಗೈಸ್, ನಮ್ಮೂರು ಒಂಚೂರು ಪಾಳ್ಯ ಎಲ್ಲ ಐತಿಲ್ಲ, ಎಲ್ಲ ಕಡೆಯಿಂದನೂ ಆರತಿ ತೊಗೊಬರ್ಬೇಕಲ್ಲ. ಸೊ ಒಂದು ಬೀದಿಲಿ ಕರ್ಕೊಂಬಂದರೆ ವೆಯ್ಟ್ ಮಾಡಿಸೋದು, ಇನ್ನೊಂದು ಬೀದಿಗೆ ಹೋಗೋದು, ಅವ್ರನ್ನ ಕರ್ಕೊಬರೋದು. ಒಟ್ಟಿಗೆ ಕರ್ಕೊಬರೋಕ್ಕಾಗಲ್ವಲ್ಲ, ಎಲ್ಲ ಕಂಬೈನ್ ಮಾಡಿ ಕರ್ದು ಒಂದು ಕಡೆ ಕುಂಡಿಸಿರ್ತಾರೆ. ಆಮೇಲೆ ಎಲ್ಲರೂ ಬಂದಮೇಲೆ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರತಿ ಆದಮೇಲೆ ಮರಿ ಹೊಡೆದು ಆಮೇಲೆ ಪೂಜೆ ಮಾಡ್ತಾರೆ.
ಬಿದ್ದೋದ್ರಾ? ಆಂಟಿ ಬಿದ್ದೋದ್ರಾ? ಆಂಟಿಗೆ ಏನು ಹೇಳ್ತೀಯಾ? ಸುಮ್ಮನಿರು ಅಂತೀಯಾ? ಸೀರಿಯಲಲ್ಲಿ ಅವಳು ಹೇಳ್ತಾ ಇರೋದಕ್ಕೆ ಸುಮ್ಮನಿರೇ ಅನ್ನೋದು ಶಿವೀರ ಅಂತ ಬೇಕು. ಐ ಲವ್ ಯು. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಏನೇನು ಡೌಗಳು. ಲೈಟ್ ನಮ್ಮ ನಿತ್ಯಶ್ರೀ ನಾಳೆ ಬರ್ಡೇ. ಒಂಚೂರು ಮುಂದೆ ಬಾ ಬೆಳಕಿಗೆ. ಸೊ ಎಲ್ಲ ನಾವು ಹಬ್ಬ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಚೆನ್ನಾಗಿ ಗೊತ್ತಾಯ್ತು. ನಮ್ಮ ಮೇಡಮ್ ಇಲ್ಲಿ ಕಾಣಿಸಲ್ಲ ಕತ್ಲೆ. ತಾನೇ ಮನೆಗೆ ಬಂದ್ವಿ. ಇನ್ನು 12 ಗಂಟೆಗೆ 10 ನಿಮಿಷ ಇದೆ. ನಿತ್ಯನ ಬರ್ಡೇ ಅಲ್ವಾ, ಸೊ ಏನು ಕೇನು ತರೋಕ್ಕಾಗಲಿಲ್ಲ. ಹಂಗೆ ನೋಡಿದೆ ಬರಬೇಕಾರಿಲ್ಲ ಶಾಪ್ ಓಪನ್ ಆಗಿದೆ ಅಂತ. ಸೊ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ವಿಡಿಯೋ ಮಾಡ್ತೀನಿ. ಹ್ಯಾಪಿ ಬರ್ಡೇ. ನೋಡಲ್ಲ ಎಕ್ಸಾಕ್ಟಾಗಿ 12. ಥ್ಯಾಂಕ್ ಯು. ನಾನು ಇನ್ನೂ ಟೈಮ್ ಆಗಿಲ್ಲ ಅಂದ್ಕೊಂಡೆ. ತೋರಿಸು ಫೋನಲ್ಲಿ. ಎಕ್ಸಾಕ್ಟಾಗಿ 12. ಸೊ ಹಾಯ್. ಈ ವರ್ಷ ಎಲ್ಲ ನೀನು ನೆನ್ಕೊಂಡಿರೋದಾಗಲಿ. ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ. ಚಿನ್ನಮ್ಮ ಚಿಕ್ಕಗೆ ಹ್ಯಾಪಿ ಬರ್ಡೇ ಟು ಹೇಳು ಮಗನೆ. ಹ್ಯಾಪಿ ಬರ್ಡೇ ಟು ಹೇಳು. ಹೇಳಕ್ಕಂದ ಪಾಪ ಅಂತ ಗೊತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ಯಾಮ್ರಾ ಆನ್ ಆಗೈತಲ್ಲ, ಅವಳು ಕ್ಯಾಮ್ರಾದಲ್ಲಿ ಅವಳು ಫೇಸ್ ನೋಡ್ಕೊಂತವಳೆ. ಹ್ಯಾಪಿ ಬರ್ಡೇ ಹೇಳು ಚಿಕ್ಕುಗೆ. ಅಬಾಡಿ ಶೂ ಯು. ಅವಳದು ಟೋನ್ ಇದು, ಅಬಾಡಿ ಶೂ ಯು.